ಹಲೋ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಹರಿನ್. ಇವತ್ತು ಲಾಸ್ಟ್ ಟೈಮ್ ಹೇಳಿದೆಲ್ಲ ಆ ಸ್ಟ್ಯಾಂಪ್ಸ್ ಬರಬೇಕಿತ್ತು ಅಂತ. ಆ್ಯಕ್ಚುಲಿ ನಾನು ಮುಂಬೈನಲ್ಲಿ ಇರೋ ಒಂದು ರೂಮ್ ಸ್ಟೋರ್ ಅಂತ ಒಂದು ವೆಬ್ ಲಿಂಕ್ ಆನ್ಲೈನ್ನಲ್ಲಿ ಬುಕ್ ಮಾಡಿದೆ. ರೀಸೆಂಟ್ನಲ್ಲಿ ಅವರು ಸ್ಯಾಡಲ್ ಬ್ಯಾಗ್ಸು ಆಲ್ ಕೈಂಡ್ ಆಫ್ ಬೈಕ್ ಆಕ್ಸರೀಸ್ ಎಲ್ಲ ಅದನ್ನೆಲ್ಲೇ ಸೇಲ್ ಮಾಡ್ತಿದ್ರು. ಆ್ಯಕ್ಚುಲಿ ಅಲ್ಲಿ ಒಂದು ಸ್ಮಾಲ್ ಇಶ್ಯೂ ಆಗಿದೆ. ಏನಂದರೆ ನನಗೆ ಆ್ಯಕ್ಚುಲಿ ಪ್ರಾಡಕ್ಟ್ ಬರಬೇಕಿತ್ತು. ಸೊ ನಾನು ವೆಯ್ಟ್ ಮಾಡಿದೆ. ಸೊ ನಾನೇನು ಮಾಡಿದೆ, ಅವ್ರಿಗೂ ಕಾಲ್ ಮಾಡಿ ಕೇಳಿದೆ, ಲೈಕ್ ಏನಾದರೂ ಟ್ರ್ಯಾಕಿಂಗ್ದು ಏನಾದರೂ ಐ ಡಿ ಕೊಡ್ತೀರಾ? ಸೊ ಅದಕ್ಕೋಸ್ಕರ ಕೇಳಿದೆ. ಸೊ ಅವ್ರು ಕೊಟ್ಟರು. ಸೊ ಒನ್ಸ್ ಟ್ರ್ಯಾಕಿಂಗ್ ಆದಮೇಲೆ ಸ್ಟೇಟಸ್ನಲ್ಲಿ ಪ್ರಾಡಕ್ಟ್ ಹ್ಯಾಸ್ ಬೀನ್ ಡೆಲಿವರ್ಡ್ ಅಂತ ಇದೆ. ನನಗೆ ಶಾಕ್ ಆಗಿಬಿಟ್ಟಿದೆ, ಇದೇನಿದು ಪ್ರಾಡಕ್ಟ್ ಹ್ಯಾಸ್ ಬೀನ್ ಡೆಲಿವರ್ಡ್ ಅಂತ ಇದೆ ಅಂತ. ಮತ್ತು ಅವ್ರಿಗೆ ಮೆಸೇಜ್ ಮಾಡಿದ್ದೀನಿ. ಅವರು ಡೆಲಿವರ್ಡ್ ಅಂತ ಒಂದು ಫೋಟೋ ಕಳಿಸಿದ್ರು. ಅಯ್ಯಪ್ಪ ಸ್ವಾಮಿ, ಅದು ನನ್ನ ಸೈನೇ ಇಲ್ಲ, ಅದು ನಮ್ಮದು ಸೈನೇ ಇಲ್ಲ. ನಂಬರ್ ಮಾತ್ರ ಏನು ಎಕ್ಸ್ ಅಂತ ಹಾಕ್ಬಿಟ್ಟು ಏನೋ ನಂಬರ್ ಬರೆದಿದ್ದಾರೆ, ಅದು ನನ್ನ ಸೈನೇ ಇಲ್ಲ. ನಾನು ಆ್ಯಕ್ಚುಲಿ ವೆಯ್ಟ್ ಮಾಡ್ತಾ ಇದ್ದೀನಿ, ಬಂದಿಲ್ಲ ಅಂತೆ. ಸರ್ ಇಲ್ಲ ಸರ್, ಅದು ಡೆಲಿವರಿ ಆಗಿದೆ ಅಂತ ಹಾಕಿದ್ರಂತೆ. ನನಗೆ ಗೊತ್ತಿಲ್ಲ ಅದು ಹೇಗೆ ನೀವು ಅದು ಅಲ್ಲಿ ಸೈನ್ ಮಾಡಿಕೊಂಡು ಡೆಲಿವರ್ ಆಗಿಬಿಟ್ಟಿದೆ ಅಂತ ಹಾಕ್ತಾರೆ. ನಾನೇನು ಗುಗ್ಗುನ ಹಾಕೋಕ್ಕೆ ಇದು ಸುಮ್ಮನೆ 550 ರೂಪಾಯಿ ಪೇ ಮಾಡಿದ್ದೀನಿ, ಬಂದೇ ಇಲ್ಲ. ನಾನು ಕೇಳ್ತಿದ್ದೆ. ಮತ್ತು ಅವ್ರಿಗೂ ಫೋನ್ ಮಾಡಿ ಮತ್ತು ಕೊರಿಯರು ಮತ್ತು ಈ ಏರಿಯಾನಲ್ಲಿರೋ ಕೊರಿಯರ್ ಮ್ಯಾನೇಜರ್ ಕಾಲ್ ಮಾಡಿ ಫೈನಲ್ ಆಗಿ ಈ ಪ್ರಾಡಕ್ಟು ಡೆಲಿವರ್ ಆಗಿದೆ. ಒಂದು ಅದೇ ನಿನ್ನೆ ಡೆಲಿವರ್ ಆಗಿದ್ದು ಅಂತ ಹೇಳಿದ್ರು. ನಾನು ಬಂದಿಲ್ಲ ಅಂದರೆ ಬಂದಿಲ್ಲ ಅಂತ ಹೇಳ್ಬಿಡ್ತೀನಿ. ಬಂದಿದ್ರೆ ನಾನು ಖಂಡಿತ ನಿಮಗೆ ಗೊತ್ತು, ಎಲ್ಲ ಪ್ರಾಡಕ್ಟ್ಸು ಆನ್ ಟೈಮ್ನಲ್ಲಿ ಬಂದಿದ ಮೇಲೆ ನಾನು ಅನ್ಬಾಕ್ಸ್ ತೋರಿಸಿ ನಾನು ನಿಮಗೆ ತೋರಿಸ್ತೀನಿ. ಏನಿದ್ರು ಈ ಥರ ಒಳ್ಳೆ ಪ್ರಾಡಕ್ಟ್ ಇರುತ್ತೆ, ನೀವು ದಯವಿಟ್ಟು ಈಸ್ಕೊಳ್ಳಿ ಅಂತ. ಸೊ ನನಗೆ ಬಂದೇ ಇಲ್ಲ. ಇಲ್ಲಿ ನೋಡಿ, ಇದು ಆ್ಯಕ್ಚುಲಿ ಪ್ರಾಡಕ್ಟು ವಿತಿನ್ ಇಶ್ಯೂ ಸಾಲ್ವ್ ಮಾಡ್ತೀನಿ ಸರ್ ಅಂತ ವಿತಿನ್ 20 ಮಿನಿಟ್ಸ್ನಲ್ಲಿ ನನಗೆ ಮತ್ತೆ ಈ ಪ್ರಾಡಕ್ಟ್ ಅನ್ನೋದು ಡೆಲಿವರಿ ಆಯಿತು. ಮತ್ತು ಅವ್ರ ಮ್ಯಾನೇಜರ್ಗೆ ನಮ್ಗೆ ತುಂಬ ಥ್ಯಾಂಕ್ಸ್ ಸರ್ ಅಂತ ಹೇಳಿಬಿಟ್ಟು ಪ್ರಾಡಕ್ಟು ಮತ್ತು ಅವ್ರಿಗೂ ಫೋಟೋ ಕಳಿಸ್ತೀನಿ, ನನ್ನ ಪ್ರಾಡಕ್ಟು ಡೆಲಿವರ್ ಆಗಿದೆ, ಸಾರಿ ಸರ್, ಇನ್ನು ಮುಂದೆ ನಾನು ರಿಪೀಟ್ ಮಾಡಲ್ಲ, ನಾವು ಬೇರೆ ಕೊರಿಯರ್. ಅಯ್ಯೋ ನನಗೆ ಸಾಕಾಯ್ತಪ್ಪ ಸ್ವಾಮಿ, ಇದು ಒಂದು ಸಾಕು ನಿಮ್ಮ ಶಾಪ್ನಿಂದ ಅಂದ್ಕೊಂಡು ಸುಮ್ಮನೆ ಆಗಿಬಿಟ್ಟಿದ್ದೀನಿ. ಮತ್ತು ಎಲ್ಲಿರಿ ಬುಕ್ ಮಾಡಿ ಮತ್ತೆ ಇದಾಗಿ ಫಸ್ಟ್ ಟೈಮ್ ಬುಕ್ ಮಾಡಿದರೆ ಹಿಂಗಾಗ್ಬಿಟ್ಟಿದೆ. 4 ಇಯರ್ಸ್ನಿಂದ ಏನಾಗಿಲ್ಲ ಸರ್, ಈ ಸಾರಿ ಫಸ್ಟ್ ಟೈಮ್ ಆಗಿದೆ ಅಂದರೆ ನನಗೆ ಹೆಂಗಿರುತ್ತೆ? ನಾವೇನು ಸುಳ್ಳು ಹೇಳ್ಬಿಟ್ಟು ಇದೇ ಹೇಳ್ತೀಮ. ಸೊ ಹೆಂಗೋ ಆಯಿತು. ಸೊ ಆಗೋಣ ಅಂತ ಇದೆ. ಸೊ ಬೇಗ ಅನ್ಬಾಕ್ಸ್ ಮಾಡೋಣ. ಇದೇ ಮುಂಬೈನಿಂದ ಅವರು ಎಲ್ಲ ಸೇಲ್ ಮಾಡ್ತಿದ್ರು. ದಿಸ್ ಇಸ್ ದ ಕಂಪನಿ ನೇಮ್, ದಟ್ ಸ್ಟೋರ್ ನೇಮ್ ವೇರ್ ಐ ಬಾಟ್ ಇಟ್, ಬಿಕಾಸ್ ದಿಸ್ ಈಸ್ ಎ ವಂಡರ್ಫುಲ್ ಪ್ರಾಡಕ್ಟ್. ಬಿಕಾಸ್ ಇದರಲ್ಲಿ 5 ಲೆಂತ್ ಆ್ಯಂಡ್ 7 ಲೆಂತ್ ಆ್ಯಂಡ್ ಮತ್ತು 12, ಟೋಟಲಿ 5, 7, 12 ಇಷ್ಟು ಲೆಂತ್ ಇರೋದಿದೆ. ಸೊ ನಾನು ಇನ್ ಕೇಸ್ ನನ್ನ ಬ್ಯಾಗ್ ಏನಾದರೂ ಇಡಬೇಕಂದ್ರೆ 12 ಲೆಂತ್, ಜಾಸ್ತಿ ಲೆಂತ್ ಎಕ್ಸ್ಟ್ರಾ ಇರೋದೇ ಒಳ್ಳೆಯದಾಗುತ್ತೆ ಅಂತ ನಮ್ಮ ಫ್ರೆಂಡ್ ಜೊತೆನೂ ಡಿಸ್ಕಷನ್ ಮಾಡಿಕೊಂಡು ಇದು ಬುಕ್ ಮಾಡಿದೆ. ಬಟ್ ನೋಡಿ, ಇದು ಆ್ಯಕ್ಚುಲಿ ಸ್ಟ್ರ್ಯಾಪು. ಇದು ಹೆಂಗಂದರೆ ನಾವು ಆ್ಯಕ್ಚುಲಿ ಇದು ಒಂದು ಏನದು ಮೊಬೈಲ್ ಮೌಂಟು ಮತ್ತು ಇದು ಗೋಪ್ರೋ ಮೌಂಟ್ ಎಲ್ಲ ಮಾಡಿಕೊಂಡು ಅಲ್ಲಿ ಒಂದು ಇನ್ಸೈಡ್ ಸ್ಟ್ರಿಪ್ ಮಾಡಿ ಇಲ್ಲಿ ಟೈಟ್ ಆಗ್ತೀವಲ್ಲ, ಸೇಮ್ ಅದೇ ಥರನೇ ಮಾಡಲು. ಇಲ್ಲಿ ಬೆಲ್ಟನೂ ಇದೆ, ಸಖತ್ತಿದೆ. ಈ ಟೀತನು ನೋಡಿ, ಈ ಟೀತು ಸಖತ್ತಿದೆ. ಸೊ ಇಷ್ಟೊಂದು ಲೆಂತು ನೋಡಿ, ಇದು 12 ಮೀಟರ್ಸು.
ಇವಪ್ಪ ಇದೇನಂದರೆ ಸಿಂಪಲ್ ಇದು, ಹಿಂಗೆ ಪ್ರೆಸ್ ಮಾಡಿ, ಆ್ಯಕ್ಚುಲಿ ನನಗೂ ಗೊತ್ತಿಲ್ಲ ಇದೇನೋ ಅನ್ಕೊತೀನಿ, ಏನಾದರೂ ತಪ್ಪಿದ್ರೆ ದಯವಿಟ್ಟು ಸಾರಿ. ಯಾಕಂದರೆ ಟೀತ್ ಇಲ್ಲೇ ಇದೆ, ಹಿಂಗೆ ಬರೋದು. ಬಟ್ ಗುಡ್ ಸ್ಟಿಚಿಂಗ್ ಆಲ್ಸೋ ನೋಡಿ, ಇಲ್ಲಿ ಸ್ಟಿಚಿಂಗು, ಬ್ಯಾಕ್ ಸೈಡು ಸ್ಟಿಚಿಂಗು ವೆರಿ ಗುಡ್ ಕ್ವಾಲಿಟಿ, ಚೆನ್ನಾಗಿದೆ, ಗಟ್ಟಿ ಇದೆ, ವೆರಿ ಗುಡ್ ಕ್ವಾಲಿಟಿ. ಸೊ ಇದೊಂದು ಐ ಹೋಪ್. ಇದೇನಂದರೆ ಲಾಸ್ಟ್ ಟೈಮ್ ಡಬಲ್ ಬ್ಯಾಗ್ ತೋರಿಸಿದ್ನಲ್ಲ, ಆ ಡಬಲ್ ಬ್ಯಾಗು ನಿಂದೆ ಇಟ್ಬಿಟ್ಟು ಇದು ಟೈಟಾಗಿ ಕಟ್ಬಿಡೋಣ ಅಂತ. ಸೊ ಅದಕ್ಕೆ ನಾನು ಇದು ಬುಕ್ ಮಾಡಿದ್ದೀನಿ. ಸೊ ಇದು ಎಲ್ಲಿನಿಂದ ಬುಕ್ ಮಾಡಿದ್ದೀನಿ ಆ್ಯಂಡ್ ಅವ್ರದ್ದು ಇನ್ಸ್ಟಾಗ್ರಾಮ್ ಆ್ಯಂಡ್ ಲಿಂಕ್ ಎಲ್ಲ ನಾನು ಇದು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ. ಆ್ಯಂಡ್ ಮೋರ್ ಓವರ್ ಹೊಸಬ್ರು ಯಾರಾದರೂ ನೋಡ್ತಿದ್ದಾರೆ, ನಮ್ಮ ಹೆಸರು ಹರಿನ್ ಅಂತ. ಸೊ ನಾನು ವೀಕೆಂಡ್ನಲ್ಲಿ ರೈಡ್ಗೆ ಹೋಗ್ತಾ ಇರ್ತೀನಿ, ದೇವಸ್ಥಾನ ಎಲ್ಲ ರೈಡಿಂಗ್ಸ್ ಎಲ್ಲ ಹೋಗ್ತಾ ಇರ್ತೀನಿ. ನಮ್ಮದು ಯಾವುದಾದ್ರು ಗೊತ್ತಿರೋದು ಒಳ್ಳೆಯದು ನಿಮಗೆಲ್ಲ ನಾನು ಎಕ್ಸ್ಪ್ಲೋರ್ ಮಾಡ್ತಾಯಿದ್ದೀನಿ. ನನ್ನ ಕಣ್ಣಿಂದ, ಈ ಕ್ಯಾಮರಾನಿಂದ ನಿಮಗೂ ಈ ಪ್ರಪಂಚದಲ್ಲಿ ಏನೇನು ನಡೀತಾ ಇದೋ ಏನೇನಿದೋ ಎಲ್ಲ ತೋರಿಸ್ತಾ ಇರ್ತೀನಿ. ಸೊ ದಯವಿಟ್ಟು ಇಡೀ ಕರ್ನಾಟಕ, ಇಡೀ ಬೆಂಗಳೂರು, ಕನ್ನಡ ವ್ಲಾಗರ್ಸು, ಎಲ್ಲ ವ್ಲಾಗರ್ಸ್ ದಯವಿಟ್ಟು ನಾನು ಸಪೋರ್ಟ್ ಮಾಡಿ. ನಾನು ಒಂದೊಂದು ವೀಡಿಯೋ ಮಾಡ್ತಾಯಿದ್ದೀನಿ, ಅದು ತುಂಬ ಎಫೆಕ್ಟ್ ಮಾಡಿ ಮಾಡ್ತಾಯಿದ್ದೀನಿ. ಸೊ ಕೈಂಡ್ಲಿ ನನಗೆ ನಿಮ್ಮ ಸಪೋರ್ಟ್ ಬೇಕಿತ್ತು. ಎಷ್ಟೋ ಜನ ನೋಡ್ತಿದ್ದಾರೆ, ಬದ್ರೆ ಒಬ್ಬರು ಏನೋ ಒಂದು 100 ಜನ ನೋಡಿದರೆ 2, 3, 6, 7 ಆ ಥರ ಲೈಕ್ಸ್ ಬರ್ತಾಯಿದೆ. ತುಂಬ ಕಷ್ಟ ಇದೆ ಅದು ನೋಡ್ತಾ ಇದೆ. ಸೊ ದಯವಿಟ್ಟು ನೀವು ಸಪೋರ್ಟ್ ಮಾಡ್ತೀರಾ ಅನ್ಕೋತೀನಿ. ಸೊ ನೆಕ್ಸ್ಟು ಇದು ವೆರಿ 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 ಯೂಸ್ಫುಲ್, ತುಂಬ 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 ಅಂದರೆ ಅಷ್ಟು ಯೂಸ್ಫುಲ್ ಪ್ರಾಡಕ್ಟು, ಎಸ್ಪೆಷಲಿ ಫಾರ್ ರೈಡರ್ಸ್. ಸೆಕೆಂಡ್ ಥಿಂಗೆ, ಐ ಮೀನ್ ಮನೆಯಲ್ಲಿ ಬೇಕಿತ್ತು ಅಂದರೆ ಯೂಸ್ ಮಾಡ್ಬೋದು, ಏನಾದರೂ ಶಿಫ್ಟ್ ಮಾಡಬೇಕಂದ್ರೆ ಅದನ್ನು ಯೂಸ್ ಮಾಡ್ಬೋದು. ಐ ಹೋಪ್ ಈ ಪ್ರಾಡಕ್ಟು ನಿಮಗೆ ತುಂಬ ಯೂಸ್ಫುಲ್ ಇರುತ್ತೆ. ಸೊ ಬೇಗ ಅನ್ಪ್ಯಾಕ್ ಮಾಡೋಣ. ಸಿಜರೇ ಬೇಡ, ಜಿಗ್ಜಿಗ ಅಂತ ಬರ್ತೀನಿ. ಓಕೆ, ತಕ್ಕಡ ಇದು ಏನಪ್ಪ ಇದು ಅಂತ ಇಷ್ಟೊಂದು ಪೈಪು ಇದೆಲ್ಲ ಸೆಟ್ಟಿಂಗ್ಸ್ ಇದೆ ಅನ್ಕೋಬೇಡಿ. ಸಿಂಪಲಾಗಿ ತೆಗಿಯೋಣ, ತೆಗೆದ್ಬಿಟ್ಟು ಇದೊಂದು ಪೈಪು. ಓಕೆ, ಚೆನ್ನಾಗಿದೆ. ಇದಕ್ಕೊಂದು ಕ್ಲಾಂಪ್ಸ್ ಕೊಟ್ಟಿದ್ದಾರೆ, ಲೈಕ್ ಏನಂದರೆ ಆ್ಯಕ್ಚುಲಿ ಇಲ್ಲಿ ಫಿಟ್ ಮಾಡಬೇಕಿದೆ. ಸೊ ಇಲ್ಲಿಗೆ ಬಿಟ್ಟು ಸಿಂಪಲಾಗಿ ಈಗ ಟೈಟ್ ಮಾಡೋದು. ನೀವು ಸ್ಕ್ರೂ ತಗೊಂಡು ಅದು ಇದು ಅಂತ ಏನಿಲ್ಲ, ಜಸ್ಟ್ ಒಂದು ನೋಡಿ ಎಷ್ಟು ಗಟ್ಟಿದೆ, ಒಂಚೂರು ಏನು ಲೀಕು ಆಗಲ್ಲ. ಸೊ ಗೈಸ್, ಇದು ಐತಲ್ಲ, ಹಿಂಗೆ ಫಿಟ್ ಮಾಡಿ ಈ ಆರೋ ಮಾರ್ಕು ತೋರಿಸ್ತಾ ಇದ್ನಲ್ವ, ಸೊ ಆ ಸೈಡೇ ನೀವು ಇಟ್ಕೊಂಡು ಪ್ರೆಸ್ ಮಾಡಬೇಕು. ಈ ಪೈಪ್ ಏನಂದರೆ ಲೈಕ್ ಈ ಪೈಪ್ ಇದೆ ಅಲ್ವಾ, ಈ ಪೈಪು ನಮಗೆ ಇನ್ ಕೇಸು ನಮಗೆ ಫ್ಯೂಯಲ್ ಆಯಿತು, ಸೊ ಈ ಸೈಡು ಆ ಸೈಡು ಆಗೋದು ಏನಾದರೂ ಚೆಲ್ಲಾಗತ್ತೆ. ಸೊ ಅದಕ್ಕಿಂತ ಒಳ್ಳೆ ಸ್ಟಿಫು ಚೆನ್ನಾಗಿದೆ ಪೈಪು. ನೋಡಿ, ಹಿಂಗೆ ಪ್ರೆಸ್ ಮಾಡಿದ್ರು ಮತ್ತು ಹಿಂಗೆ ಬರ್ತಾಯಿದೆ, ವೆರಿ ಗುಡ್ ಕ್ವಾಲಿಟಿ. ಸೊ ಅದನ್ನಲ್ಲಿ ಇಟ್ಬಿಟ್ಟು ನಮ್ಮ ಟ್ಯಾಂಕ್ನಲ್ಲಿ ಈ ಥರ ಇಟ್ಬಿಟ್ಟು ಸೊ ಹಿಂಗೆ ಪ್ರೆಸ್ ಮಾಡಿದರೆ ಸಾಕು, ಮೈಟ್ ಬಿ ನಿಮಗೆ ಫುಲ್ಲು ಯೂಸ್ಫುಲ್ ಇರುತ್ತೆ. ಇದು ಹೇಗೆ ವರ್ಕ್ ಆಗುತ್ತೆ ಅಂತ ನಾನು ಒಂದು ಸಾರಿ ಲೈಕ್ ಅದೊಂದು ಚಿಕ್ಕ ಕ್ಲಿಪ್ಪು ಹಾಕ್ತೀನಿ. ಸೊ
ಅದರಿಂದ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಬಟ್ ಫಿಟ್ ಮಾಡೋ ಟೈಮ್ನಲ್ಲಿ ಸೊ ಈ ಸೈಡ್ ಇಟ್ಕೊಂಡು ಇದು ಕ್ಲಿಪ್ ಇದೆ ಅಲ್ವಾ, ಸಿಂಪಲ್ ಇದು ಒಂದು ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಇದು ಇಲ್ಲಿ ಇಟ್ಬಿಟ್ಟು ಹೀಗೆ ಇದನ್ನ ಹೊರಗಡೆ ಹಾಕಿ ಆಮೇಲೆ ಈ ಕ್ಲಿಪ್ ಇದ ಮೇಲೆ ಹಾಕಿ ಎಷ್ಟು ಬೇಕೋ ಅಷ್ಟು ಟೈಟ್ ಮಾಡ್ಬೋದು. ಓಕೆ, ಇದು ಆ್ಯಕ್ಚುಲಿ ಕ್ಲಿಪ್ಸು 2 ಕೊಟ್ಟಿದ್ದಾರೆ. ಸೊ ನೋಡಿ, ಸೊ ಇದು ನಾನು ಡಿಸ್ಕ್ರಿಪ್ಷನ್ನಲ್ಲೇ ಹಾಕ್ತೀನಿ. ಸೊ ಎಲ್ಲಿ ಬುಕ್ ಮಾಡಿದ್ದೆ ಅಂತ. ಇದು ಫ್ಲಿಪ್ಕಾರ್ಟೇ, ಸಮ್ 250 240 ರುಪೀಸು ನಾನು ಬುಕ್ ಮಾಡಿದ್ದು. ಐ ಹೋಪ್ ಏನಾದರೂ ಲಾಂಗ್ ಡ್ರೈವ್ ಹೋಗೋವ್ರಿಗೆ ಎಲ್ಲ ಇದು ಯೂಸ್ ಆಗುತ್ತೆ ಅಂದ್ಕೊತೀನಿ. ಜಸ್ಟ್ ಒಂದು ಸ್ಕ್ವೀಸ್ ಇದು ವರ್ಕ್ ಆಗುತ್ತೆ. ಇಟ್ಸ್ ವೆರಿ ಗುಡ್ ಪ್ರಾಡಕ್ಟು. ಸಿಂಪಲ್ ಆ ಟ್ಯಾಂಕ್ನಲ್ಲಿ ಇಟ್ಕೊಂಡು ಇಲ್ಲಿ ಪ್ರೆಸ್ ಮಾಡಿದರೆ ಸಾಕು, ಫುಲ್ಲ ಇದರಲ್ಲಿ ಬರುತ್ತೆ. ಇನ್ ಕೇಸು ಅಯ್ಯೋ ನಮಗೆ ಇದು ಚೆಲ್ದೋಗತ್ತೆ ಅಂತ ಅಂದ್ಕೊಂಡ್ರೆ ಇದೇ ಪೈಪ್ನ ಇಷ್ಟೊಂದು ಮೀಟರು ಐತೆ ಅಲ್ವಾ, ಸೊ ಇದೇ ಲೆವೆಲ್ಗೆ ಇಟ್ಕೊಂಡು ಸೊ ಇಲ್ಲಿ ನೀವು ಇದನ್ನು ಕಟ್ ಮಾಡಿ ಇಲ್ಲಿ ಫಿಟ್ ಮಾಡಿ ನೀವು ಸೇಮ್ ಇದೇ ಕ್ಲಿಪ್ನ ಹಾಕ್ಬೋದು. ಓಕೆ ಓಕೆ ಹಾಗೆ ಐ ಹೋಪ್ ಅರ್ಥ ಆಗಿದೆ ಅಂದ್ಕೊತೀನಿ. ಸೊ ಐ ಹೋಪ್ ಈ ವಿಡಿಯೋ ಫುಲ್ಲು ಸ್ಕಿಪ್ ಮಾಡಿಲ್ಲ ನೋಡಿ ದಯವಿಟ್ಟು. ಸೊ ಈ ಪ್ರಾಡಕ್ಟು ಯೂಸ್ಫುಲ್ ಇದೆ ಅಂದ್ಕೊತೀನಿ. ಇದು ರೂಮ್ ಸ್ಟ್ರಾಪ್ಸ್ ಅಂತ, ಸೊ ಒಳ್ಳೆ ಕ್ವಾಲಿಟಿ ಇದೆ ಆ್ಯಂಡ್ ಬೆಸ್ಟ್ ಕ್ವಾಲಿಟಿ, ಸೇಮ್ ಇದೇನೂ ಚೆನ್ನಾಗಿದೆ. ಸೊ ದಯವಿಟ್ಟು ಸಪೋರ್ಟ್ ಮಾಡಿ ಗೈಸ್. ಸೊ ವಿತೌಟ್ ಹೆಲ್ಮೆಟು ಎಷ್ಟು ಹತ್ರ ಇದ್ದರೂ 100 ಮೀಟರ್ಸ್ ಇದ್ದರೂ 200 ಕಿಲೋಮೀಟರ್ಸ್ ಇದ್ದರೂ ದಯವಿಟ್ಟು ಹೆಲ್ಮೆಟ್ ಹಾಕ್ಕೊಂಡು ಹೋಗಿ. ಸೈನಿಂಗ್ ಆಫ್ ಗೈಸ್, ನಾನು ಹರಿನ್.